ಜನವರಿ 7, 2026 ಅಣ್ಣ ಇವತ್ತಕ್ಕೆ ನಿನ್ ಮಂಡಿಯಲ್ಲಿ ಯಾವ್ಯಾವ ಟೊಮಾಟೊ ಏನೇನ್ ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ. ಏನ್ ಜ್ಯೂಸ್ ಟೊಮಾಟೊ ಡ್ಯಾಮೇಜ್ ಜಾಸ್ತಿ ಇರೋದು ಯಾವ್ದು ಮಾರಾಟ ಆಗಿಲ್ಲ. ಥರ್ಡ್ ಕ್ವಾಲಿಟಿ ಟೊಮಾಟೊ ಬಂದು 150 ರೂಪಾಯಿ ಟಾಪ್ ಆಗಿದೆ. ಸೆಕೆಂಡ್ ಕ್ವಾಲಿಟಿ ಮಾಲ್ 150 ರೂಪಾಯಿ 250 ರೂಪಾಯಿ ಆಗಿದೆ. ಫೈನ್ ಕ್ವಾಲಿಟಿ ಮಾಲ್ 250 ರೂಪಾಯಿ 350 400 ರೂಪಾಯಿ ಟಾಪ್ ಅಂದ್ರೆ ಕಲರ್ ಶೈನಿಂಗ್ ಇರೋದು 400 ರೂಪಾಯಿ ಟಾಪ್ ಆಗಿದೆ. ಸೀಡ್ ಬಂದ್ಬಿಟ್ಟು 150 ರೂಪಾಯಿಂದ 200 ರೂಪಾಯಿ ಥರ್ಡ್ ಕ್ವಾಲಿಟಿ ಆಗಿದೆ. 200 ಇಂದ 300 ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಆಗಿದೆ. 300 ಇಂದ 500 ರೂಪಾಯಿ ಫೈನ್ ಕ್ವಾಲಿಟಿ ಆಗಿದೆ. ಟಾಪ್ 500 ರೂಪಾಯಿ ಆಗಿದೆ. ಪೊಸಿಷನ್ ಸ್ವಲ್ಪ ಇದೇ ತರ ಡೌನ್ ಆಗುತ್ತೆ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಹಬ್ಬದವರೆಗೂ ಸ್ವಲ್ಪ ಹೆಚ್ಚು ಕಮ್ಮಿ ಎಳಿಬಹುದು. ಹಬ್ಬ ಆದ್ಮೇಲೆ ಸ್ವಲ್ಪ ಪೊಸಿಷನ್ ಡೌನ್ ಆಗ್ಬೋದು. ಆಮೇಲೆ ಒಂದ್ 8 ದಿವಸ ಆದ್ಮೇಲೆ ಗೊತ್ತಾಗತ್ತೆ ಏನಾಗ್ಬೋದು ಅಂತ. ಮತ್ತೆ ಇನ್ನೊಂದೇನ ದೂರದಿಂದ ತರ್ತಕ್ಕಂಥವ್ರು ಬಜಾರ್ನ ಅನುಸರಣೆ ಮಾಡಿ ನಿಮ್ಗೆ ಏನಾದ್ರೂ ಅನುಕೂಲ ಇದ್ರೆ ಮಾತ್ರ ತನ್ನಿ, ಇಲ್ಲಾಂದ್ರೆ ತರಕ್ ಹೋಗ್ಬೇಡಿ. ಅಲ್ಲೇ ನಿಮ್ಗೆ ಏನ್ ರೇಟ್ ಇರ್ತೈತೆ ಆ ರೇಟ್ ಮಾರ್ಕೊಳ್ಳಿ. ಜೊತೆಗೆ ಏನು ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ತೈತೆ ಜ್ಯೂಸ್ ಟೊಮಾಟೊ ದಯವಿಟ್ಟು ತರಕ್ ಹೋಗ್ಬೇಡ್ರಿ. ಅದರಿಂದ ಸ್ವಲ್ಪ ಪೊಸಿಷನ್ ಇನ್ನೂ ಡೌನ್ ಆಗ್ಬಿಡ್ತೈತೆ. ನೀವು ಅದನ್ನ ಅಲ್ಲಿ ತೋಟದಲ್ಲಿ ಬಿಟ್ಟಂತ ಸಂದರ್ಭದಲ್ಲಿ ಒಳ್ಳೆ ಟೊಮಾಟೊ ಇನ್ನೊಂದು 50 ರೂಪಾಯಿ ಜಾಸ್ತಿ ಸಿಗತ್ತೆ. ಇನ್ನೊಂದ್ ಸ್ವಲ್ಪ ದಿವಸ ಇದೇ ತರ ಹೇಳ್ಕೊಂಡು ಹೋಗುತ್ತೆ. ನೀವೇನಾದ್ರೂ ಗಲೀಜ್ ಟೊಮಾಟೊ ಇಷ್ಟು ದಿವಸದಿಂದ ಮಾರ್ತಾ ಇತ್ತು ಅಂತ ಏನೋ ತಂದು ಹಾಕಿದ್ರಂದ್ರೆ ಅದರಿಂದ ಒಳ್ಳೆ ಟೊಮಾಟೊ ಹೊಡ್ತಾ ಬೀಳ್ತೈತೆ. ದಯವಿಟ್ಟು ಸಹಕರಿಸಬೇಕಾಗಿ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅಣ್ಣ ಈಗ ಟೊಮ್ಯಾಟೊ ಬೆಲೆ ಕಡಿಮೆ ಆಗಿದೆಯಲ್ಲ ಅದಕ್ಕೆ ಕಾರಣ ಏನಣ್ಣ? ನಾನ್ ಮೊದ್ಲಿಂದ ಹೇಳ್ತಾನೆ ಬಂದಿದ್ದೀನಿ, ಹಬ್ಬದವರೆಗೂನೆ ಈ ಪೊಸಿಷನ್ ನಡೆಯೋದು. ಹಬ್ಬ ಆದ್ಮೇಲೆ ಸಹಜವಾಗಿ ಬೀಳೋಂತ ಸಾಧ್ಯತೆಗಳು ಇರ್ತೈತೆ ಅಂತಾನೆ ಹೇಳ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂದ್ರೆ ಎಲ್ಲಾ ದೇಶವ್ಯಾಪಿ ಅಂದ್ರೆ ದೇಶದಲ್ಲಿ ಎಲ್ಲಾ ಕಡೆ ಒಂದು 7-8 ಸ್ಟೇಟ್ ಅಲ್ಲಿ ಯಥೇಚ್ಛವಾಗಿ ಟೊಮಾಟೊ ಇದೆ. ಇದೇನಾಗ್ತಾ ಇತ್ತು, ಥಂಡಿ ಇದ್ದಿದ್ರಿಂದ ಸ್ವಲ್ಪ ಟೊಮಾಟೊ ಸ್ವಲ್ಪ ಕಡಿಮೆ ಬರ್ತಾ ಇತ್ತು. ಈಗ ದಿನೇ ದಿನೇ ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ ಕೆಲವು ಭಾಗದಲ್ಲಿ ಟೊಮಾಟೊ ಹೆಚ್ಚಾಗಿ ಬರ್ತಾ ಇದೆ, ಕೆಲವು ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದ್ರು ಪೊಸಿಷನ್ ಏನ್ ಮಾರಾಟ ಆಗಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಎಳಿಬಹುದು. ತಮಿಳ್ನಾಡು ವ್ಯಾಪಾರನೇ ಇಲ್ಲ, ತಮಿಳ್ನಾಡಲ್ಲಿ ಯಥೇಚ್ಛವಾಗಿ ಟೊಮಾಟೊ ಐತೆ, ಹಂಗಾಗಿ ಸ್ವಲ್ಪ ಬೆಲೆ ಡೌನ್ ಆಗೋ ಕಾರಣ ಆಗಿದೆ.